ಈಗ ಮುಸ್ಲಿಂ ಯುವತಿಯರೇನ ಲವ್ ಜಿಹಾದ್ ಮಾಡಕತ್ತಾರ. ಅಪ್ಪಿ ಜಿಹಾದ್ ಹೆಸರೊಳಗ ಸಾವಿರಾರು ಹುಡುಗಿರು ಟ್ರ್ಯಾಪ್ ಆಗ್ಯಾರ. ಬುರ್ಕಾ ಹಾಕಿಸ್ತಾರ, ರೋಜಾ ಇರಿಸ್ತಾರ, ತಮ್ಮ ಧರ್ಮಕ್ಕ ಕನ್ವರ್ಟ್ ಮಾಡಿಸ್ತಾರ. ಬ್ಲಾಕ್ ಮೇಲ್ ಮಾಡಿ ಅದೆಷ್ಟು ಹಿಂದೂ ಹೆಣ್ಣು ಮಕ್ಕಳ ಜೀವನ ಹಾಳು ಮಾಡಿದ್ದವರು ಇವರು. ಈ ಅಪ್ಪಿ ಜಿಹಾದ್ ಗ್ಯಾಂಗ ಈಗ ದೇಶದಾದ್ಯಂತ ಅಲರ್ಟ್ ಆಗಿದೆ. ಲವ್ ಜಿಹಾದ್ ರೂಪ ಬಾಳ ಅದಾವ. ಸಾಕಷ್ಟು ರೂಪದಾಗ ಈ ಜಿಹಾದ್ ಕೆಲಸ ನಡೆದೈತಿ. ಹಿಂದೂ ಹೆಣ್ಣು ಮಕ್ಕಳನ್ನ ಟ್ರ್ಯಾಪ್ ಮಾಡಿ ಜಿಹಾದ್ ಮಾಡಿ ಅವ್ರನ್ನ ಮಾರೋದು, ಸೆಕ್ಸ್ ವರ್ಕರ್ಸ್ನಾಗಿ ಮಾಡೋದು, ಇಲ್ಲ ಅಂದ್ರೆ ಅವ್ರನ್ನ ಕನ್ವರ್ಟ್ ಮಾಡೋದು, ರೇಪ್ ಮಾಡೋದು, ಈ ರೀತಿಯ ಕೃತ್ಯಗಳು ಬಹಳಷ್ಟು ಬೆಳಕಿಗೆ ಬಂದು. ಇತ್ತೀಚೆಗಷ್ಟೇ 2-3 ದಿನಗಳ ಹಿಂದ TCS ಕಾರ್ಪೊರೇಟ್ ಕಂಪನಿ ಒಳಗೂ ಲವ್ ಜಿಹಾದ್ ಜಾಲ ಹೆಂಗ ಹರಡಿತ್ತು ಅನ್ನೋದು ಬೆಳಕಿಗೆ ಬಂತು. ಮಹಾರಾಷ್ಟ್ರದ ನಾಸಿಕ್ ಒಳಗ TCS ಕಂಪನಿ ಒಳಗ HR ಒಬ್ಳು ಮುಸ್ಲಿಂ, ಆಕಿಯಿಂದನ ಈ ಕೃತ್ಯ ನಡೀತು. ಆಕಿನೇ ಹಿಂದೂ ಹುಡುಗಿರನ್ನ ಟ್ರ್ಯಾಪ್ ಮಾಡಿದ್ಲು, ಆಸೆ ತೋರಿಸಿದ್ಲು, ಅವ್ರನ್ನ ಲವ್ ಜಿಹಾದ್ ಬಲೆಗೆ ಸಿಕ್ಕ ಹಾಕ್ಸಿದ್ಲು ಅನ್ನೋ ಲೇಟೆಸ್ಟ್ ನ್ಯೂಸ್ ಬಂದೈತಿ. ಆದ್ರೆ ಇಲ್ಲಿ ಇನ್ನೊಂದು ಗಂಭೀರವಾದ ವಿಷಯನೂ ಬೆಳಕಿಗೆ ಬಂದೈತಿ. ಲವ್ ಜಿಹಾದ್, ಲ್ಯಾಂಡ್ ಜಿಹಾದ್, ಓಟ್ ಜಿಹಾದ್, ಕಾರ್ಪೊರೇಟ್ ಜಿಹಾದ್, ಈಗ ಅಪ್ಪಿ ಜಿಹಾದ್ ಅನ್ನೋದು ಹೊಸದಾಗಿ ಬೆಳಕಿಗೆ ಬಂದೈತಿ. ಏನಿದು ಅಪ್ಪಿ ಜಿಹಾದ್? ಅಪ್ಪಿ ಜಿಹಾದ್ ಅಂದ್ರ ಮುಸ್ಲಿಮರು ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ಅಪ್ಪಿ ಜಿಹಾದ್ ಮಾಡಾಕತ್ತಾರ. ಅಂದ್ರ ಅಪ್ಪಿಗಳು ಅಂದ್ರ ಮುಸ್ಲಿಂ ಹೆಣ್ಣು ಮಕ್ಕಳು. ಅವರು ಹಿಂದೂ ಹುಡುಗರ ಜೊತೆ ದೋಸ್ತಿ ಮಾಡ್ತಾರ, ಅವ್ರನ್ನ ಟ್ರ್ಯಾಪ್ ಮಾಡ್ತಾರ, ಧರ್ಮಾಂತರನಕ ಪ್ರಯತ್ನ ಪಡ್ತಾರ. ಇನ್ನೊಂದು ಕಡೆಯಿಂದ ಅವರ ಅಣ್ಣ ತಮ್ಮಂದ್ರ ಜೋಡಿ ಹುಡುಗಿರನ್ನ ಟ್ರ್ಯಾಪ್ ಮಾಡಿ ಲವ್ ಬಲೆಗೆ ಬೀಳಿಸಿ, ಇಲ್ಲ ಲವ್ ಬಲೆಗೆ ಬಿದ್ದಿಲ್ಲ ಅಂದ್ರೆ ಅವರ ಮೂರ್ಛೆ ಹೋಗಿಸಿ ಅವ್ರನ್ನ ರೇಪ್ ಮಾಡಿ ವಿಡಿಯೋ ಮಾಡ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಈ ರೀತಿಯ ಕೃತ್ಯಗಳನ್ನ ಮಾಡ್ತಾರ. ಸಾಕಷ್ಟು ಕೇಸ್ಗಳ ಈ ರೀತಿ ಬಂದಾವ. ಇದು ಅಪ್ಪಿ ಜಿಹಾದ್ ಅಂತ ಕರೆಸ್ಕೊಳತೈತಿ. ನಮ್ಮ ಹುಬ್ಬಳ್ಳಿ ಒಳಗೆ ಒಂದು ಕೇಸ್ ನಡೀತು, ಸಮೀರ್ ಮುಲ್ಲಾ ಕೇಸ್. ಅದ್ರೊಳಗೂ ಅವ್ರ ಅಕ್ಕನ ಹೆಸರು ಬಹಳಷ್ಟು ಕೇಳಿ ಬಂತು. ಅವ್ರ ಅಕ್ಕನೇ ಆ ಹುಡುಗಿಯನ್ನ ಆ ಸಮೀರ್ಗ ಪರಿಚಯ ಮಾಡಿಸಿದ್ಲು, ಆಮೇಲೆ ರಿಲೇಶನ್ಶಿಪ್ ಅಲ್ಲಿ ಇದ್ರು ಅಂತಾನು ಸುಳ್ಳು ಹೇಳಿದ್ಲು ಅನ್ನೋ ಆರೋಪಗಳು ಸಾಕಷ್ಟು ಕೇಳಿ ಬಂದ್ವು. ಅಲ್ಲಿ ನಡೆದಿದ್ದು ಅಪ್ಪಿ ಜಿಹಾದ್ ಇರ್ಬೋದೇನು ಅನ್ನೋ ಅನುಮಾನಗಳು ಈಗ ಸ್ಟಾರ್ಟ್ ಆಗ್ಯಾವ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರ, ನಾಸಿಕ್ ಒಳಗ ನಿಧಾ ಖಾನ್ ಇದ್ದಂಗ ಬ್ಯಾರೆ ಬ್ಯಾರೆ ರಾಜ್ಯದಾಗ ಬ್ಯಾರೆ ಬ್ಯಾರೆ ಯಾವ್ದೋ ಸೋಫಿಯಾನೋ ಯಾರೋ ಇನ್ನೊಬ್ರು ಈ ಅಪ್ಪಿ ಜಿಹಾದನ್ನ ಮಾಡಾಕ ರೆಡಿ ಆಗಿದ್ದಾರ. ನಾವೊಂದು ಸ್ವಲ್ಪ ಉದಾಹರಣೆ ಕೊಡ್ತೇನೆ. ಈ ರೀತಿಯ ಕೇಸ್ಗಳು ಹೆಂಗ ರನ್ ಆಗ್ಯಾವು, ಹೆಂಗ ಜಿಹಾದ್ಗ ಮುಗ್ಧ ಹೆಣ್ಣು ಮಕ್ಕಳನ್ನ ಬಲಿ ಕೊಡಾಕತ್ತಾರ. ಎಷ್ಟೋ ಜನ ದೇಶ ಬಿಟ್ಟು ಟೆರರಿಸ್ಟ್ ಆರ್ಗನೈಸೇಷನ್ಗ ಸೆಕ್ಸ್ ವರ್ಕರ್ಸ್ ಆಗಿ ಹೋಗ್ಯಾರ. ಇನ್ನೆಷ್ಟೋ ಜನ ಬ್ರೇನ್ ವಾಶ್ ಮಾಡ್ಕೊಂಡು ಹುಟ್ಟಿದ ಭೂಮಿಗೆ 2 ಬಗ್ಯಕ್ಕೆ ಹೋಗ್ಯಾರ. ಈ ರೀತಿಯ ಕೃತ್ಯಗಳನ್ನ ಅಪ್ಪಿ ಜಿಹಾದ್ ಮಾಡೋ ಈ ಮುಸ್ಲಿಂ ಹೆಣ್ಣು ಮಕ್ಕಳೇ ಇದನ್ನ ಮೇನ್ ಆಗಿ ಮಾಡಾಕತ್ತಿರೋದು. ಭೋಪಾಲ್ ಒಳಗ ನಿಕೋಟಿ ಸೆಕ್ಸ್ ದಂಧೆ ನಡೀತು. ಅಂದ್ರ ಇದೊಂದು ರೀತಿ ರಾಕೆಟ್ ತರ ಬೇಗವಾಗಿ ಆಯ್ತು. ಇದಕ್ಕ ನಿಕೋಟಿ ರಾಕೆಟ್ ದಂಧೆ ಅಂತಾನ ಕರೆದ್ರು. ಇಲ್ಲಿ ಹೆಣ್ಣು ಮಕ್ಕಳ ದೋಸ್ತಿ ಮಾಡ್ತಿದ್ರು, ಪರಿಚಯ ಮಾಡ್ಕೊಂತಿದ್ರು, ಮನೆ ಕರ್ಕೊಂಡ್ ಬರ್ತಿದ್ರು. ಪರ್ಫ್ಯೂಮ್ ಚಲೋ ಐತಿ, ಮೂಸ್ ನೋಡು ಅಂತ ಅದರ ಪರಿಮಳವನ್ನ ತೋರಿಸ್ತಿದ್ರು, ಅವರ ಮೂರ್ಛೆ ತಪ್ಪಿಸ್ತಿದ್ರು, ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ರು. ಇದಕ್ಕಿಂತ ಮುಂಚೆ ಅವರನ್ನ ಟ್ರ್ಯಾಪ್ ಮಾಡೋ ಕೆಲಸ ಮಾಡ್ತಿದ್ರು. ಹಿಂದೂ ಹೆಣ್ಣು ಮಕ್ಕಳ ಮನೆಯೊಳಗ ಯಾರ ಮನೆಯೊಳಗ ಅಷ್ಟೊಂದು ಸಂಸ್ಕಾರ ಸಂಸ್ಕೃತಿಯ ಪರಿಚಯ ಇರಂಗಿಲ್ಲೋ ಅವರನ್ನ ಅವರ ಧರ್ಮದಲ್ಲಿರುವಂಥ ಕಟ್ಟಳೆಗಳನ್ನ ಬಿಟ್ಟು ಬೇರೆ ಬೇರೆ ವಿಷಯಗಳಿಂದ ಆಕರ್ಷಿತ ಮಾಡೋದು. ಅಂದ್ರ ನಾವು ರೋಜಾ ಇದ್ರೆ ಬ್ಯೂಟಿಫುಲ್ ಆಗ್ತೀವಿ, ಬುರ್ಕಾ ಹಾಕೊಂಡ್ರೆ ವೈಟ್ ಆಗ್ತೀವಿ, ಸ್ಕಿನ್ ಟೋನ್ ಚಲೋ ಆಗ್ತೈತಿ ಅಂತ ಅವ್ರನ್ನ ಟ್ರ್ಯಾಪ್ ಮಾಡೋದು. ಇಲ್ಲಿವರೆಗೂ ಸಾಕಷ್ಟು ಹಿಂದೂ ಹೆಣ್ಣು ಮಕ್ಕಳನ್ನ ಟ್ರ್ಯಾಪ್ ಮಾಡಿ ಬೇರೆ ದೇಶಕ್ಕೆ ಕಳಿಸಿದಾರ, ಸೆಕ್ಸ್ ವರ್ಕರ್ಸ್ನಾಗಿ ಮಾಡಿದ್ದಾರ. ಸಾಕಷ್ಟು ಈ ರೀತಿಯ ಕೆಲಸಗಳನ್ನ ಕೃತ್ಯಗಳೊಳಗೆ ಭಾಗಿಯಾಗಿದ್ರು. ಅವ್ರು ಅರೆಸ್ಟ್ ಆಗ್ತಿದ್ದಂಗ ಸಾಕಷ್ಟು ನಾಪತ್ತೆ ಆಗಿದ್ದ ಹುಡುಗಿರು ಎಲ್ಲಿಗೆ ಹೋಗಿದ್ರು ಅಂತ ಪೊಲೀಸ್ ತನಿಖೆಯೊಳಗ ಪತ್ತೆ ಆಗಿತ್ತು. ಬರೇ ಭೋಪಾಲ್ ಅಲ್ರಿ, ಆಗ್ರಾ ಒಳಗೆ ನಡೆದಿದ್ದು ನೀವು ನಂಬಕ್ಕೆ ಆಗೋದಿಲ್ಲ. 2 ಹುಡುಗಿರು ನಾಪತ್ತೆ ಆಗ್ತಾರ, ತಂದೆ ತಾಯಿ ಕಂಪ್ಲೇಂಟ್ ಕೊಡ್ತಾರ. ನಮ್ಮ ಹುಡುಗಿರು ಎಲ್ಲೂ ಹೋದವರೇ ಅಲ್ಲ, ಎಲ್ಲಿ ಹೋದ್ರು ಅಂತ ಹುಡುಕಾಟ ಸ್ಟಾರ್ಟ್ ಆಗ್ತೈತಿ. ಅವರಿಬ್ಬರು ಹುಡುಗಿರು ಕಾಶ್ಮೀರಕ್ಕೆ ಹೋಗಿ ಕಾಶ್ಮೀರದಿಂದ ಬ್ಯಾರೆ ಇಸ್ಲಾಂ ಕಂಟ್ರಿಗೆ ಹೋಗಿ ಅಲ್ಲಿ ಟೆರರಿಸ್ಟ್ ಆರ್ಗನೈಸೇಷನ್ನ ಸೇರ್ಕೊಂಡಿದ್ರು. ಸ್ವಲ್ಪ ದಿನ ಆದ್ಮೇಲೆ ಒಬ್ಬ ಹುಡುಗಿಯ DP ಚೇಂಜ್ ಆಗ್ತದ ಇನ್ಸ್ಟಾಗ್ರಾಮ್ದು. ಆಕಿ ಬುರ್ಕಾ ಹಾಕೊಂಡು ಕೈಯಾಗ ಬಂದೂಕ್ ಹಿಡ್ಕೊಂಡಿರೋ DP ಇಡ್ತಾಳ. ನನಗ ಮಕ್ಸದ್ ಒಂದೇ, ದೇಶವನ್ನ ಹಾಳು ಮಾಡೋದು, ನಾಶ ಮಾಡೋದು. ಯಾವ ದೇಶ? ಭಾರತ ದೇಶ. ಆಕಿ ಹುಟ್ಟಿ ಬೆಳೆದಿದ್ದ ದೇಶವನ್ನ ಆಕಿ ನಾಶ ಮಾಡೋ ಮಕ್ಸದ್ ಇಟ್ಕೊಂಡಾಳ, ಅಂದ್ರ ಗುರಿ ಇಟ್ಕೊಂಡಾಳ.
ಅರ್ಥ ಮಾಡ್ಕೊಡ್ರಿ ಬ್ರೇನ್ ವಾಷಿಂಗ್ ಯಾವ ರೇಂಜಿಗೆ ಹೋಗಿತ್ತು ಅಂತ. ಇಲ್ಲೂ ಕೂಡ ಯಾರ ಕೈವಾಡ ಇತ್ತು? ಮುಸ್ಲಿಂ ಮಹಿಳೆ, ಮುಸ್ಲಿಂ ಹುಡುಗಿಯ ಕೈವಾಡ ಇತ್ತು. ಮುಖ್ಯವಾಗಿ ಅವ್ರಿಗೆ ನಿಕೋಟಿನ್ ಅಥವಾ ಡ್ರಗ್ಸ್ ಅನ್ನ ಕೊಡ್ತಾರ. ಅದರ ಚಟಕ್ಕೆ ಅವ್ರ ಬಿದ್ದ ಮೇಲೆ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾರ, ಅತ್ಯಾಚಾರ ಮಾಡಿರ್ತಾರ, ವಿಡಿಯೋ ರೆಕಾರ್ಡ್ಸ್, ಫೋಟೋಗ್ರಾಫ್ಸ್ ಈ ರೀತಿಯ ಕೃತ್ಯಗಳನ್ನ ಮಾಡಿ ತಮ್ಮ ತೆಗೆದುಕೊಂಡಿರ್ತಾರ. ಈ ಮುಸ್ಲಿಂ ಹುಡುಗಿಯರು ಏನಿರ್ತಾರಲ್ಲ, ಯುವತಿಯರು ಮೊದಲು ಟ್ರ್ಯಾಪ್ ಮಾಡಿ ತಮ್ಮ ಭಾಯಿಜಾನ್ಗಳ ಜೊತೆ ಸಂಪರ್ಕ ಮಾಡಿಸಿ ವಿಡಿಯೋ ಮಾಡಿಕೊಂಡು ಯಾವ ರೀತಿ ಹುಡುಗಿರನ್ನ ಯೂಸ್ ಮಾಡ್ಕೋಬಹುದು ಅನ್ನೋದನ್ನ ಯಾವುದೋ ಒಂದು ಮೌಲಾನಗಳ ಗುಂಪಿಂದ ಮಾಹಿತಿ ತಗೊಂಡು ಅವರ ಆಜ್ಞೆಯಂತೆ ಪಾಲಿಸ್ತಾರಂತ. ಇದು ಎಷ್ಟು ದೊಡ್ಡ ಮಟ್ಟದಾಗ ಹರಡಾಕತ್ತೈತಿ ಅಂತ ಇಮ್ಯಾಜಿನ್ ಮಾಡಕ್ಕಾಗವಲ್ತು. ಯಾಕಿದು ಮಾಡಾಕತ್ರು ಅಂತಂದ್ರ ನಮ್ಮ ಹಿಂದೂ ಪರ ಹೋರಾಟಗಾರರು, ಹಿಂದೂ ಸಂಘಟನೆಗಳು ಯಾವಾಗ ಜಾಗೃತವಾದವಲ್ಲ, ಮುಸ್ಲಿಂ ಹುಡುಗರೇ ಹಿಂದೂ ಹುಡುಗಿರನ್ನ ಟಾರ್ಗೆಟ್ ಮಾಡಿ ಟ್ರ್ಯಾಪ್ ಮಾಡಕತ್ತಾರು ಅಂತ ಗೊತ್ತಾದ್ಮೇಲೆ ಅವರು ಅದ್ರ ಮೇಲೆ ಕಣ್ಣಿಟ್ರು. ಹಿಂದೂ ಹುಡುಗಿಯರನ್ನ ಜಾಗೃತಗೊಳ್ಸಾಕತ್ರು. ಈ ರೀತಿ ಬಲೆಗೆ ಬೀಳ್ಬ್ಯಾಡ್ರಿ ಅನ್ನಕತ್ರು. ಈ ರೀತಿ ಮಾಡಾಕತ್ತಿರೋ ಮುಸ್ಲಿಂ ಯುವಕರಿಗೆ ಬರೋಬ್ಬರಿ ಕ್ಲಾಸ್ ತಗೊಳಕತ್ರು, ತಳ್ಸಾಕತ್ರು. ಹಿಂಗಾಕತ್ರ ಈ ದಂಧಾ ನಡೆಯುವುದಿಲ್ಲ ಅಂತ ಅವ್ರ ತಮ್ಮ ಮನೆಯಾಗಿರೋ ಸಹೋದರಿಯರನ್ನ ಈ ಜಾಲಕ್ಕೆ ಬಿಟ್ರು. ಅವ್ರ ಟ್ರ್ಯಾಪಿಗೆ ನಮ್ಮ ಹಿಂದೂ ಹೆಣ್ಣು ಮಕ್ಕಳು ಬಲಿಯಾಗಕತ್ರು. ಈಗ ಲವ್ ಜಿಹಾದ ಅಪ್ಪಿ ಜಿಹಾದ್ ಆಗಿ ಬದಲಾಗೈತಿ. ಹಿಂದೂ ಹುಡುಗಿಯರು ಮುಸ್ಲಿಂ ಹುಡುಗಿಯರ ಫ್ರೆಂಡ್ಶಿಪ್ ಮಾಡಬಾರ್ದು ಅಂತಲ್ಲ, ಅವರ ಧರ್ಮಾಚರಣೆಯೊಳಗೆ ಭಾಗಿಯಾಗಬಾರ್ದು ಅಂತಲ್ಲ, ಆದ್ರ ಯಾವ ರೀತಿಯ ಘಟನೆಗಳು ಸಮಾಜದಾಗ ನಡೆಯಾಕತ್ತಾವ ಇದನ್ನೆಲ್ಲ ನೋಡಿ ನಾವೇನು ಪಾಠ ಕಲ್ತ್ಕೋಬೇಕು, ಎಷ್ಟು ಅಲರ್ಟ್ ಆಗಿರಬೇಕು ಅನ್ನೋದನ್ನ ನಾವೇ ಡಿಸೈಡ್ ಮಾಡಬೇಕಾಗೈತಿ. ಈ ಅಪ್ಪಿ ಜಿಹಾದಿಂದ, ಲವ್ ಜಿಹಾದಿಂದ ಹೆಂಗೆ ತಪ್ಪಿಸ್ಕೋಬೇಕು ಅನ್ನೋದು ಹಿಂದೂ ಹೆಣ್ಣು ಮಕ್ಕಳ ಕೈಯೊಳಗೈತಿ.